ಕೊಲ್ಲೂರಿಂದ ಬೈಂದೂರಿಗೆ ಹೋಗುವಂಥ ಹಾದಿಯಲ್ಲಿ ಒಂದು ಮಾಸ್ತಿ ಕಟ್ಟೆ ಅಂತ ಒಂದು ಬರುತ್ತೆ. ಇಲ್ಲೊಂದು ಕಾಡು ಮಧ್ಯೆ ಇರೋದು. ಹಿಂದೆಲ್ಲ ನಮಗೆ ಹುಲಿ ಬನ, ನಾಗವನ, ಭೂತದ ಬನ, ಚೌಡಿ ಬನ ತುಂಬ ಚೆನ್ನಾಗಿದೆ. ನೋಡಿದ ತಕ್ಷಣ ಅದು ಸುಂದರವಾದಂಥ ಫಾರೆಸ್ಟ್. ಇಲ್ಲಿ ಕರೆಕ್ಟಾಗಿ ನನಗಂದರೆ ಮಕ್ಕಳಾಗದೇ ಇರೋರಿಗೆ ಈ ದೇವರು ಒಲುಮೆ ಅನ್ಸುತ್ತೆ ನೋಡಿ. ಎಲ್ಲ ತೊಟ್ಲು ಕಟ್ಟಿ ಹೋಗಿದ್ದಾರೆ ಮಕ್ಕಳು ಆಗದೇ ಇರೋರಿಗಲ್ಲ. ಮಾಸ್ತ್ಯಮ್ಮ ಅಂತ. ಓ ವೆರಿ ಗುಡ್. ಇಲ್ಲಿ ಸುತ್ತ ಎಲ್ಲ ತೊಟ್ಲುಗಳೇ ಇದೆ. ಎಲ್ಲ ಮಾಸ್ತ್ಯಮ್ಮ ದೇವರು ಕಾಡಿನ ಮಧ್ಯೆ ಇರುವಂಥದ್ದು. ಓಹೋ ತೊಟ್ಲುಗಳ ರಾಶಿ. ಓಹಾ ನೋಡಿ, ಎಲ್ಲ ತೊಟ್ಲುಗಳು ಬಂದಿದೆ ಅಲ್ಲಿ. ಕಾಡು ಮಧ್ಯೆ ಇರುವಂಥ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಯಾವುದೇ ಥರದ ರೆಸ್ಟ್ರಿಕ್ಷನ್ ಇಲ್ಲ. ಯಾವುದೇ ಅಂದರೆ ಫೋಟೋ ತೆಗಿಬೇಡಿ, ವೀಡಿಯೋ ತೆಗಿಬೇಡಿ, ಅದು ಇದು ಅಂಥೇಳಿ ಏನಿಲ್ಲ. ಹೆದ್ದಾರಿ ಮಧ್ಯೆ ಪಕ್ಕಕ್ಕೆ ಇರೋವಂಥದ್ದು. ನನ್ನ ಪ್ರಕಾರ ದೇವಸ್ಥಾನದ ಮ್ಯಾನೇಜ್ಮೆಂಟು ಅಂತ ಆ ಥರನೂ ಇಲ್ಲ ಅನಿಸುತ್ತೆ. ತುಂಬ ಪಾಪ್ಯುಲರ್ ಇದ್ದಂಗೆ ಕಾಣಿಸ್ತಿದೆ. ಬಟ್ ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು, ನಾನು ಬೈಂದೂರಲ್ಲಿ ಬಂದಿದ್ದೆ. ಭಯಾನಕ ಇದೆ ನೋಡಿ. ಇದು ವಿಶೇಷವಾದ ಮರನೇ, ಯಾವ ಮರ ಅಂತ ಗೊತ್ತಾಗ್ತಿಲ್ಲ. ವಿಶೇಷವಾದ ಮರ. ಅಲ್ಲಿ ಈ ಥರ ದೇವತೆಗಳ ಒಂದು ಪ್ರತಿಕೃತಿಗಳು ಮೊದಲು ಅವಳು ಜಾತ್ರೆ ಆದಾಗ ಮಾಡುವಂಥ ಸೀರಿಯಸ್ಲಿ ತುಂಬ ಚೆನ್ನಾಗಿ. ಹೌದು, ಅದೇನು ಮರದ ಗೊಂಬೆಗಳಿಗೆಲ್ಲ ಅದೆಲ್ಲ ಊರೆಲ್ಲ ಮಾಸಿ ಹಾಕೋದು. ಊರು ಮಾಸ್ ಊರ ಮಾಸಿ ಹಾಕೋದು. ಪಾರ್ಟಿ ಮಾಡ್ಕೊಂಡು ಅದು ಕಷ್ಟದ ಕೆಳಗೆ ಈ ದೋಣಿ ಗಿಣಿ ಎಲ್ಲ ಸಮುದ್ರ ಕೈತಾರಲ್ಲ ಅವ್ರು ಹರಕಿ ಅದ. ಇನ್ನೊಂದು ಬೇರೆ ಬಂದರೆ ಇದು ಹಾಂ. ಇದು ನೋಡಿ ಸ್ಕೂಲ್. ನೀವೇ ಅರ್ಚಕರ ಇಲ್ಲಿ?
ಎಲ್ಲ ಇತ್ತು, ನಾವು 3-4 ಜನ ಇದ್ದೀವಿ. ಓಕೆ. ಇದು ಯಾವ ಮಾಸ್ತಿಕಟ್ಟೆ? ಮಾಸ್ತಿಕಟ್ಟೆ, ಮಾಸ್ತಿಯಮ್ಮ, ಗಡಿ ಮಾಸ್ತಿಯಮ್ಮ. ಹಾಂ, ಊರು ದೊಡ್ಡದಿದೆಯಾ ಇದು? ಇಲ್ಲಿ ಕೊಲ್ಲೂರು ಹತ್ರ ಬರ್ತದೆ. ಹಾಂ, ಇಲ್ಲಿ ಯಾವುದು ಸುತ್ತಮುತ್ತ? ಇಲ್ಲಿ ಮಾಸ್ತಿಕಟ್ಟೆ ಮಾಸ್ತಿಕಟ್ಟೆ ಅಷ್ಟು. ಇದು ದೇವರು ಭಾಳ ಅನಾದಿ ಕಾಲದ್ದು? ಭಾಳ ತುಂಬ ವರ್ಷ ಆಗಿರ್ತೀನಿ. ಹಾಂ, ಈ ಯಾವ್ಯಾವ ಕಾರಣಗಳಿಗೆ ಹರಕೆ ಮಾಡ್ತಾರೆ ಇಲ್ಲಿ? ಇಲ್ಲಿ ಮಕ್ಕಳಾಗಿದ್ದಕ್ಕೆ ಒಂದು, ಕಡೆಗೆ ಸಮುದ್ರಕ್ಕೆ ಇಳಿತಾರೆ ಅವ್ರನ್ನ ಹರಕೆ ಎಲ್ಲ ಮಾಡ್ಕೊಳ್ತಾರೆ. ಕಡೆಗೆ ಜೋಬ್ ಆಗದಿದ್ದಾರೆ ಇದು ಮಾಡ್ಕೊಳ್ತಾರೆ. ಕಡೆಗೆ ಜಮೀನು ಆಗದಿದ್ದಾರೆ ಈಗ ಪ್ರಾರ್ಥನೆ ಮಾಡ್ಕೊಂಡು ಒಳ್ಳೆ ಆದಿದ್ದಾಗ ನಾನು ಯಾವುದೋ ಹರಕೆ ಕೊಡ್ತೀವಿ, ತಾಯಿ ಸೀರೆ ಕೊಡ್ತೀವಿ, ಗಂಟೆ ಕೊಡ್ತಾರೆ, ಸೀರೆ ಕೊಡ್ತಾರೆ, ಮತ್ತು ಪುನಃ ಕಾಲು ದೀಪ ಕೊಡ್ತಾರೆ. ಇದೆಲ್ಲ ಅದು ಹರಕೆ ತೀರಾ ಆದ್ಮೇಲೆ ಹಾಕಿರೋ ಆದ ನಂತರ ನಮ್ಮ ಬಗ್ಗೆ ಆದ ನಂತರ ನಮಗೂ ಹರಕೆ ಪ್ರತಿದಿನನೂ ಬರ್ತಾನೆ ಇರ್ತಾರೆ ಹಂಗ? ಪ್ರತಿದಿನ ಇರ್ತೇವೆ. ಹೌದಾ? ಇಲ್ಲ, ಜಾತ್ರೆ ಇರಲ್ಲ? ಜಾತ್ರೆ ಇಲ್ಲ, ಪ್ರತಿದಿನ ಸೇವೆ. ಹೌದಾ? ಊರಿಂದು ಗ್ರಾಮಸ್ಥರ ಸಮಿತಿ ಕಮಿಟಿ ಅಂತ ಏನಿಲ್ಲ? ನೀವೇ ಪೂಜೆ ಮಾಡ್ತೀರಾ? ಬಂದು ಹಾಕೋದನ್ನ ನಾವು ಇಲ್ಲೇ ಇದು ಮಾಡ್ತೀವಿ. ಕಾಡಿನ ಮಧ್ಯೆನೇ ಇರುವಂತ ದೇವರು? ಕಾಡಿನ ಮಧ್ಯೆನೇ ಇರುವಂತ ದೇವರು ಮಾಸ್ತಿಯಮ್ಮ, ತಾಯಿ ಮುಕಾಂಬಿಕೆ, ಕಾವಲ್ ದೇವರು. ಓ, ಮುಕಾಂಬಿಕೆ ಇಲ್ಲ, 1 ಕಿಲೋಮೀಟರ್. 1 ಕಿಲೋಮೀಟರ್ ಆಯ್ತು? ಗಡಿನೇ? ಓ, ಗಡಿ ಮಾಸ್ತಿಯಮ್ಮ ಇದು? ಇಲ್ಲಿಗೆ ಗಡಿ, ಅದೇ ಗಡಿ. ರೈಟ್, ಕರೆಕ್ಟ್, ಗಡಿ ಮಾಸ್ತಿಯಮ್ಮ. ನಿಮ್ಮ ಹೆಸರು? ನನ್ನ ಹೆಸರು ಹೆರಿಯ ಅಂತ. ಇದೆಲ್ಲ ತೊಟ್ಲುಗಳೆಲ್ಲ ಎಲ್ಲಿ ಸಿಗ್ತಾ ಇದು? ಇಲ್ಲಿ ಅಂಗಡಿಯೆಲ್ಲ ಸಿಗ್ತದೆ. ಇಲ್ಲೇ ಅಂಗಡಿಯಲ್ಲಿ ಸಿಗುತ್ತೆ, ಅದಾದ್ಮೇಲೆ ಇಲ್ಲೇ ಹಾಕ್ತಾರೆ? ಮಕ್ಕಳಾದ ನಂತರ. ಹಾಂ, ಮಕ್ಕಳಾದ್ಮೇಲೆ. ಹಾಂ, ಅದಕ್ಕೇನಾದರೂ ಪೂಜೆಗೆ ಮೊದಲೇ ಹೇಳ್ಕೊಂಬರ್ಬೇಕಾ? ಬಂದ ತಕ್ಷಣ ನೀವು ಇರ್ತೀರಿ, ಪೂಜೆ ಮಾಡ್ತೀರಿ, ಸಹ್ಯ? ಮಕ್ಕಳಾಗೋದಿಲ್ಲ, ನಮ್ಮ ಫಲ ಇಲ್ಲ ಅಂತ ಹೇಳ್ತಾರಲ್ಲ, ಫಲ ಇಲ್ಲ ಅಂತ ಹೇಳಿದ ನಂತರ ನಾವು ಆ ಪ್ರಸಾದ, ಮೂಲಿ ಮಣ್ಣಿನ ಪ್ರಸಾದನ ನಾವು ಕೊಡ್ತೀವ. ಏನು ಪ್ರಸಾದ? ಹೆಂಗೆ ಪ್ರಸಾದ ಮಾಡ್ತೀರಾ? ನಾವು ಈ ಮಣ್ಣಿನ ಪ್ರಸಾದನ ಪ್ರಸಾದ ತೆಗೆದು ಕೊಡ್ತೀರಾ ಅವರಿಗೆ? ಅವ್ರ ಕೈ ಮೇಲೆ ಹಾಕಿ ಸ್ವಲ್ಪ ನೀರು ಹಾಕಿ ನಾವು ತೇದಿ 3 ಸತಿ ಕುಡೀರಿ ಅಂತದ್ ನಾವು ಕುಡಿತಾರೆ ಅವ್ರು 3 ಸತಿ. ಕಡೆಗೆ ಆ ಪ್ರಸಾದ ನಾವು ಅಲ್ಲಿಟ್ಟು ತಗೊಂಡ್ಬಂದು ನಿಮ್ಮ ಹತ್ರ ಕೊಡುತ್ತೆ ಅವ್ರು ಹಾಯ್ಕೊಂಡು 9 ದಿವಸ ಹಾಯ್ಕೊಳ್ಬೇಕು. ಅದ್ರ ಮಧ್ಯೆ ರಜೆ ಆಗುತ್ತಲ್ಲ, ಆ ರಜೆ ಆದಾಗ ನಿಲ್ಲಿಸಿ ಮತ್ತೆ ಪುನಃ 9 ದಿವಸ ಮಾಡ್ಬೇಕು. ಕಮ್ಮಲ ಇತ್ತು, ಅವ್ರ ಹತ್ರ ಎಲ್ಲ ಹೇಳಿ ನಾವು ಕೊಡ್ತೀವಿ. ಬೇರೆ ಅದು ಮಾಡಿಬಿಟ್ಟು ತುಂಬ ಹಿಂಗೆ ಜನ ಬರ್ತಾನೆ ಇರ್ತಾರೆ ಅನ್ಸುತ್ತೆ. ಇದು ಕೊಲ್ಲೂರು ಮಾಸ್ತಿಕಟ್ಟೆ ಅಂತೇಳಿ ಮೂಕಾಂಬಿಕೆ ಅಮ್ಮನವ್ರು ಕಾವಲ್ ದೇವರು. ಇಲ್ಲಿ ಕೊಲ್ಲೂರಿನ ಕ್ಷೇತ್ರ ಪಾಲಕರು. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಹೌದೌದು, ಯಾರು ಇಲ್ಲಿ ಕೊಲ್ಲೂರಿಗೆ ಬಂದವ್ರು ಇಲ್ಲಿ ಒಂದು ಕೈ ಮುಗಿದು ಹೋಗ್ಬೇಕು. ಅಲ್ಲಿನ ಮಾಸ್ತಿಕಟ್ಟೆ ಅನ್ಕೋಬಿಟ್ಟು. ಹೌದೌದು, ಮಾಸ್ತಿಕಟ್ಟೆ ಅಂದ್ರೆ ಊರೇ ಉಂಟು, ಊರಲ್ಲ ಇದು. ಕೊಲ್ಲೂರು ಮಾಸ್ತಿ ಅಮ್ಮನ ಕಟ್ಟೆ. ಪ್ರತಿದಿನ ತೆರೆದಿರುತ್ತಾ? ರಜೆ ಗಿಜೆ ಏನಿರಲ್ಲ? ಇಲ್ಲ, ಅಂದ್ರೆ ಅಮ್ಮನಿಗೆ ಗುಡಿ ಗೋಪುರ ಏನು ಮಾಡ್ಲಿಕ್ಕಿಲ್ಲ, ಹೀಗೆ ಇರ್ಬೇಕು. ನಾವು ಇಲ್ಲಿ ಬೆಳಿಗ್ಗೆ ಬಂದು ಅಮ್ಮನ ಸೇವೆ ಮಾಡ್ತೇವೆ, ಮತ್ತೆ ಸಂಜೆ ತನಕ ಒಂದು 6 ಗಂಟೆ ತನಕ ಇಲ್ಲಿ ಅಮ್ಮನ ಸೇವೆ ಮಾಡ್ಕೊಂಡು ಇರ್ತೇವೆ. ಹಾಗೆ ರಾತ್ರಿ ಹೊತ್ತಲ್ಲಿ ನಾವು ಇಲ್ಲಿ ಯಾರು ಇರಲ್ಲ. ಮತ್ತೆ ಬಂದು ಕೈ ಮುಗುವವ್ರಿಗೆ ಆಗ ಅಂತೇಳಿ ಇಲ್ಲ, ಬಂದು ಕೈ ಮುಗುವವ್ರು ಮುಗ್ದು ಹೋಗ್ತಾರೆ, ಅವ್ರ ಪಾಡಿ ಅವ್ರು ಮುಗ್ದು ಹೋಗ್ತಾರೆ. ಏನಾದ್ರು ಸೇವೆ ಮಾಡಿದ್ರೆ ಮಾತ್ರ ನಿಮ್ಗೆ ಕೇಳ್ತಾರೆ ಅಷ್ಟೇ. ಹೌದೌದು, ನಾವಿದ್ದಾವಾಗ ಯಾರು ಇದ್ದೇ ಇರ್ತೀರಲ್ವಾ? ಹೌದು, ಬೆಳಗಿಂದ ಸಂಜೆ ತನಕ ನಾವು ಯಾರಾದ್ರೂ ಇರ್ತೇವೆ. ನಾವು ಒಬ್ಬರೇ ಅಲ್ಲ, ಒಂದು 5-6 ಜನ ಇಲ್ಲಿ ಅಮ್ಮನ ಸೇವೆ ಮಾಡ್ಕೊಂಡಿರ್ತೇವೆ. ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ತೀರಿ ಇಲ್ಲಿ? ನಾವು ಅಂದ್ರೆ ನಮ್ಮ ತಂದೆಯವ್ರ ಕಾಲದಿಂದ, ತಂದೆಯವರೆಲ್ಲ ಇಲ್ಲಿ ಬಂದು ಮಾಡ್ತಾ ಇದ್ರು, ಅವ್ರ ನಂತರದಿಂದ ನಾವು ಬರ್ತಾ ಇದ್ದೀವಿ. ನಿಮ್ಮ ಹೆಸರು? ಹರೀಶ್ ಜೋಗಿ ಅಂತ.